ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಯುದ್ಧ ಬೇಕಾ ಬೇಡ್ವಾ ಈ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರೋ ಉತ್ತರ ಈಗ ಪಾಕ್ ಮೀಡಿಯಾಗಳಲ್ಲೂ ಸುದ್ದಿಯಾಗಿ ಸಂಚಲನವನ್ನು ಸೃಷ್ಟಿಸಿದೆ. ಪಾಕ್ ಮೀಡಿಯಾಗಳಿಗೆಲ್ಲ ನೋಡಿ ಅವರದ್ದೇ ದೇಶದಲ್ಲಿ ಅವರ ಮುಖ್ಯಮಂತ್ರಿಯೇ ಯುದ್ಧ ಬೇಡ ಅಂದಿದ್ದಾರೆ ಅನ್ನೋದರ ಮೂಲಕ ಸಿದ್ದರಾಮಯ್ಯ ಅವರನ್ನು ಹೀರೋ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಹೇಳಿಕೆ ದೇಶದಲ್ಲಿ ಸಿದ್ದರಾಮಯ್ಯ ಅವರನ್ನು ವಿರೋಧಿಗಳ ಕಣ್ಣಲ್ಲಿ ವಿಲನ್ ಮಾಡಿದೆ. ಎಲ್ಲ ನೋಡಿದ ಮೇಲೆ ಇದೆಲ್ಲ ಬೇಕಿತ್ತ ಸಿದ್ದರಾಮಣ್ಣ ಅನ್ನೋ ಪ್ರಶ್ನೆ ಹುಟ್ಟುತ್ತಲ್ಲ, ಆ ಪ್ರಶ್ನೆಗೆ ಉತ್ತರವೇ ಈ ಹೊತ್ತಿನ ವಿಶೇಷ. ಅಲ್ಲ ಸಿದ್ದರಾಮಯ್ಯ, ಇದು ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ಉಲ್ಲೇಖ ಮಾಡಿರೋ ಪದ. ಸಹಜವಾಗಿಯೇ ಸಿದ್ದರಾಮಯ್ಯ ಅವರು ಇಲ್ಲಿ ವಿರೋಧ ಕಟ್ಟಿಕೊಂಡಿದ್ರೆ ಅವರದ್ದೇ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರ ಸಮರ್ಥನೆಗೂ ನಿಂತಿಲ್ಲ. ಅದೊಂದು ಹೇಳಿಕೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಪಾಕಿಸ್ತಾನದಲ್ಲೂ ಸುದ್ದಿಯಾದ ಸಿದ್ದರಾಮಯ್ಯ. सिद्धारामैया ने कहा है कि पाकिस्तान के साथ जंग की कोई जरूरत नहीं है. ಸಿಎಂ ವಿರುದ್ಧ ಮುಗಿಬಿದ್ದ ಲೀಡರ್. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯನವರಿಂದ ಈ ರೀತಿ ಹೇಳಿಕೆಗಳು. ಭಾರತ ಮಾತೆ ಸಹಿಸೋದಿಲ್ಲ. ವಿಶ್ವವನ್ನು ಸಾಧನೆ ಮಾಡುವಂತ ಕೆಲಸ ಮಾಡ್ತಾರೆ. ಕೌಂಟರ್ ನಂತರ ಯೂಟರ್ನ್. ಅನಿವಾರ್ಯವಾದರೂ ಮಾಡಬೇಕು. ಏಪ್ರಿಲ್ 22 ಮಠ ಮಧ್ಯಾಹ್ನದ ಹೊತ್ತಿನಲ್ಲಿ ನುಗ್ಗಿದ ಉಗ್ರರು ಪಹಲ್ಗಾಮ್ನಲ್ಲಿ ಬಂದಿದ್ದ ಪ್ರವಾಸಿಗರನ್ನ ನೀನು ಹಿಂದೂನಾ ಮುಸ್ಲಿಮಾ ಎಂದೆಲ್ಲ ಕೇಳಿ ಎದೆಗೆ ತಲೆಗೆ ಗುಂಡು ಹೊಡೆದಿದ್ದು ನೋಡಿ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಪ್ರಾಣ ಬಿಟ್ಟಿದ್ದು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 28 ಜನ. ಹಿಂದೂನಾ ಮುಸ್ಲಿಮಾ ಕೇಳಿಯೇ ಗುಂಡು ಹೊಡೆದರು. 20 ಜನರ ಪ್ಯಾಂಟ್ ಬಿಚ್ಚಿ ಪರೀಕ್ಷಿಸಿ ಗುಂಡು ಹೊಡೆದರು. ಶಿವಮೊಗ್ಗದ ಮಂಜುನಾಥ್ ರಾವ್, ಬೆಂಗಳೂರಿನ ಭರತ್ ಭೂಷಣ್, ಮದುವೆಯಾಗಿ ವಾರವಷ್ಟೇ ಆಗಿದ್ದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್, ಇಂಟೆಲಿಜೆನ್ಸ್ ಆಫೀಸರ್, ಹೀಗೆ ಭಾರತದ ಸ್ವರ್ಗ ಎಂದೇ ಹೆಸರಾಗಿದ್ದ ಕಾಶ್ಮೀರದ ಸೌಂದರ್ಯ ನೋಡೋದಕ್ಕೆ ಹೋಗಿ ಹೆಣವಾಗಿದ್ದಾರೆ. ಹೆಂಡತಿ ಮಕ್ಕಳು ಹೆತ್ತವರ ಕಣ್ಣೆದುರೇ ಹುಡುಕಿ ಮುಸ್ಲಿಂ ಅಲ್ಲದವರನ್ನ ಕೊಂದು ಹಾಕಿದ್ದಾರೆ. ಹಾಗೆ ಮೃತಪಟ್ಟವರಲ್ಲಿ ಹಿಂದೂಗಳೇ ಹೆಚ್ಚಿದ್ದಾರೆ, ಕ್ರಿಶ್ಚಿಯನ್ನರಿದ್ದಾರೆ, ಜೈನರು ಇದ್ದಾರೆ. ಕಾಣಿಸುವುದು ಇಡೀ 28 ಜನರ ಪಟ್ಟಿಯಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ. ಆತನ ಹೆಸರು ಆದಿಲ್. ಆತ ಉಗ್ರರ ಬಂದೂಕು ಕಿತ್ತುಕೊಳ್ಳೋಕೆ ಟ್ರೈ ಮಾಡಿ ಶವವಾಗಿದ್ದಾನೆ. 28 ಜನರಲ್ಲಿ 20 ಜನರ ಪ್ಯಾಂಟ್ ಬಿಚ್ಚಿ ನೋಡಿ ಗುಂಡು ಹೊಡೆಯಲಾಗಿದೆ. ಇಡೀ ದೇಶ ಪ್ರತೀಕಾರ ಕೇಳುತ್ತಿದೆ. ದೇಶಕ್ಕೆ ದೇಶವೇ ಪ್ರತೀಕಾರ ಕೇಳುತ್ತಿರುವಾಗ ನಮ್ಮ ಸಿಎಂ ಸಿದ್ದರಾಮಯ್ಯ ಒಬ್ಬರು ಮಾತ್ರ ವಿಭಿನ್ನ ದಾಟಿಯಲ್ಲಿ ಮಾತನಾಡಿ ಬಿಟ್ಟರು. ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ವೀಕ್ಷಕರೇ, ವಿವಾದ ಹುಟ್ಟು ಹಾಕಿದ್ದೆ ಈ ಒಂದು ವಾಕ್ಯ. ಇಡೀ ಭಾರತವೇ ಪ್ರತೀಕಾರ ಕೇಳುತ್ತಿರುವಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ ಈ ಒಂದು ಮಾತು ಪಾಕಿಸ್ತಾನದ ಮೀಡಿಯಾಗಳಿಗೆ ಆಹಾರ ಒದಗಿಸಿ ಬಿಟ್ಟಿತ್ತು. ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. भारत के अंदर से भी जंग के खिलाफ आवाजें उठना शुरू हो गई हैं. भारतीय रियासत कर्नाटक के वजीर आला सिद्धारामैया ने कहा है कि पाकिस्तान के साथ जंग की कोई जरूरत नहीं है. पहलगाम वाकया सिक्योरिटी की नाकामी है, वो पाकिस्तान के साथ किसी जंग के हक में नहीं है. जंग मुखालिफ बयान पर बीजेपी रहनुमाओं की जानिब से वजीर आला कर्नाटक को शदीद तनकीद का निशाना बनाया जा रहा है. पाकिस्तान टीवी चैनलಗಳಲ್ಲಿ सिद्धरामैया. भारतीय रियासत कर्नाटक के वजीर आला सिद्धारामैया ने कहा है कि पाकिस्तान के साथ जंग की कोई जरूरत नहीं है. पहलगाम वाकया सिक्योरिटी की नाकामी है, वो पाकिस्तान के साथ किसी जंग के हक में नहीं है. जंग मुखालिफ बयान पर बीजेपी रहनुमाओं की जानिब से वजीर आला कर्नाटक को शदीद तनकीद का निशाना बनाया जा रहा है. ಹೌದು, ಪಾಕ್ ಮೀಡಿಯಾಗಳು ಹೇಳಿದ್ದೇನು ಅಂದ್ರೆ ಭಾರತದ ಸರ್ಕಾರದ ಯುದ್ಧದ ಮಾತುಗಳಿಗೆ ಆ ದೇಶದಲ್ಲಿರುವ ನಾಯಕರಲ್ಲೇ ವಿರೋಧ ಇದೆ. ಪಾಕಿಸ್ತಾನದ ವಿರುದ್ಧದ ಯುದ್ಧವನ್ನ ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ವಿರೋಧಿಸ್ತಾ ಇದ್ದಾರೆ. ಭಯೋತ್ಪಾದಕ ದಾಳಿ ಭದ್ರತಾ ವೈಫಲ್ಯವೇ ಹೊರತು ಪಾಕಿಸ್ತಾನದ ಕೈವಾಡ ಇಲ್ಲ ಎನ್ನುತ್ತಿದ್ದಾರೆ ಎಂದು ವರದಿಯಾಯಿತು. सिद्धारामैया ने कहा है कि पाकिस्तान के साथ जंग की कोई जरूरत नहीं है. ಆದರೆ ವೀಕ್ಷಕರೇ, ಇಲ್ಲೊಂದು ಸ್ಪಷ್ಟನೆಯನ್ನಂತೂ ಕೊಡಲೇಬೇಕು. ಏನಂದ್ರೆ ಸಿದ್ದರಾಮಯ್ಯ ತಮ್ಮ ಮಾತುಗಳಲ್ಲಿ ಎಲ್ಲಿಯೂ ಪಾಕ್ ಕೈವಾಡ ಇಲ್ಲ ಎಂಬರ್ಥದ ಮಾತುಗಳನ್ನ ಆಡಿಲ್ಲ. ಅದನ್ನ ಸೃಷ್ಟಿಸಿದ್ದು ಪಾಕಿಸ್ತಾನದ ಮೀಡಿಯಾಗಳು. सिद्धारामैया ने कहा है कि पाकिस्तान के साथ जंग की कोई जरूरत नहीं है.
वजीर ए आला सिद्धरामಯ್ಯ पदवु कंट्रोवर्सी। कर्नाटक के वजीर आला सिद्धारामैया ने कहा है कि पाकिस्तान के साथ जंग की कोई जरूरत नहीं है। पहलगाम वाकया सिक्योरिटी की नाकामी है, वो पाकिस्तान के साथ किसी जंग के हक में नहीं है। जंग मुखालिफ बयान पर बीजेपी रहनुमाओं की जानिब से वजीर आला कर्नाटक को शदीद तनकीद का निशाना बनाया जा रहा है। ಪಾಕ್ ನ್ಯೂಸ್ ಚಾನೆಲ್ಗಳಲ್ಲಿ ಬಳಸಿರುವ ಒಂದು ಪದವು ವಿವಾದ ಸೃಷ್ಟಿಸಿದೆ। कर्नाटक के वजीर आला सिद्धारामैया ने कहा है कि पाकिस्तान के साथ जंग की कोई जरूरत नहीं। ಈ ಒಂದು ವಿಡಿಯೋ ಪಾಕ್ ಟಿವಿಗಳಲ್ಲಿ ಪ್ರಸಾರ ಆಗ್ತಿದ್ದಂತೆ ರಾಷ್ಟ್ರ ಮಟ್ಟದಲ್ಲಿ ವಿವಾದವಾಯಿತು। ರಾಜಕಾರಣಿಗಳೆಲ್ಲ ಮುಗಿಬಿದ್ದರು। ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯನವರಿಂದ ಈ ರೀತಿ ಹೇಳಿಕೆಗಳು। ಭಾರತ ಮಾತೆ ಸಹಿಸೋದಿಲ್ಲ, ವಿಶ್ವವನ್ನು ಸಾಧನೆ ಮಾಡುವಂತ ಕೆಲಸ ಮಾಡ್ತಾರೆ। ಒಗ್ಗಟ್ಟಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂಥದ್ದು। ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ। ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಡೀ ದೇಶ ಒಂದಾಗಿರುವಂಥ ಈ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಬರುವಂಥದ್ದು ಮುಖ್ಯಮಂತ್ರಿ ಅವರಿಗೆ ಶೋಭೆ ತರುವಂಥದ್ದನ್ನು। ಸಿದ್ದರಾಮಯ್ಯ ದೇಶದ ಕ್ಷಮೆ ಕೇಳಬೇಕು, ವಿಜಯೇಂದ್ರ। ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ರಾಜ್ಯದ ಜನತೆಗೆ ಗೊತ್ತಿದೆ। ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಅನ್ನುವ ಸತ್ಯವೂ ಕೂಡ ರಾಜ್ಯದ ಜನತೆಗೆ ಗೊತ್ತಿದೆ। ಆದರೆ ದೇಶದ ವಿಚಾರ ಬಂದಾಗ ಕಾಶ್ಮೀರದಲ್ಲಾಗಿರ್ತಕ್ಕಂಥ ಆ ಘಟನೆ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನೂ ಕೂಡ ಖಂಡಿಸಿದ್ದಾನೆ। ಭಾರತ ಯಾವತ್ತೂ ಕೂಡ ಯುದ್ಧವನ್ನು ಸಾರಿರ್ತಕ್ಕಂಥ ಇತಿಹಾಸ ಇಲ್ಲ। ಆದರೆ ಇವತ್ತು ಭಾರತೀಯರ ರಕ್ಷಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದು ಪ್ರಧಾನಮಂತ್ರಿಗಳು ಎಲ್ಲ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ। ಇದರ ನಡುವೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರ್ದು, ಈ ದೃಷ್ಟಿಕೋನ ಏನಿದೆ ಸಿದ್ದರಾಮಯ್ಯನವ್ರದ್ದು ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ। ಏನು ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದರು, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಏನಿದ್ದಾರೆ ಈ ದೇಶದ ಜನರ ಕ್ಷಮೆಯನ್ನು ಕೂಡ ಅವರು ಕೇಳಬೇಕಾಗ್ತದೆ। ಅಂತರ ಕಾಯ್ದುಕೊಂಡ ಡಿಕೆ ಶಿವಕುಮಾರ್। ಇನ್ನು ಇದೇ ಪ್ರಶ್ನೆ ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಳಿದಾಗ ಅವರು ಈ ವಿಷಯದಿಂದ ಅಂತರ ಕಾಯ್ದುಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ। ಅವರ ಹೇಳಿಕೆ ಅವರ ಹತ್ತಿರಾನೇ ಸ್ಪಷ್ಟನೆ ತೆಗೆದುಕೊಳ್ಳಿ ಎಂದಿದ್ದಾರೆ। Whatever the chief minister has spoken, I don't want to comment on it. You better ask him because we have to ask his version. I don't want to comment anything else. Whatever the chief minister has spoken, I don't want to comment on it. You better ask him because we have to ask his version. I don't want to comment anything else. ಹೀಗೆ ಎದುರಾಳಿಗಳು ಈ ರೀತಿ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರೆ ಸ್ವಪಕ್ಷದಲ್ಲಿರುವ ಅವರದ್ದೇ ಪಕ್ಷದ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರೋದು ಅಚ್ಚರಿ ಹುಟ್ಟಿಸಿದೆ। every terrorist and their backers उनकी कल्पना से भी बड़ी सजा मिले, सजा मिल करके रहेगी। भारत की आत्मा पर हमला करने का दुस्साहस किया। ಪ್ರಧಾನಿ ಮೋದಿ ಪ್ರತೀಕಾರದ ಪ್ರತಿಜ್ಞೆಯನ್ನ ಘೋಷಿಸಿದ್ದಾರೆ। ಆದರೆ ಸಿಎಂ ಸಿದ್ದರಾಮಯ್ಯ ಯುದ್ಧ ಬೇಡ, ಯುದ್ಧ ಮಾಡಿದ್ರೆ ಸತ್ತು ಹೋಗಿರೋ ಜೀವಗಳು ವಾಪಸ್ ಬರ್ತಾವಾ ಅಂತ ಪ್ರಶ್ನೆ ಮಾಡಿದ್ದಾರೆ। ಆದರೆ ಅವರದ್ದೇ ಪಕ್ಷದ ಶಶಿ ತರೂರ್, ತರುಣ್ ಗೊಗೊಯ್ಯ ಅವರಂತಹ ಹಿರಿಯ ನಾಯಕರು ಹೇಳೋದೇ ಬೇರೆ। कल्पना से भी बड़ी सजा मिले, सजा मिल करके रहेगी। भारत की आत्मा पर हमला करने का दुस्साहस किया।
ಪಹಲ್ಗಾಮ್ ಅಟ್ಯಾಕ್ ಆದ ಮೇಲೆ ಮೋದಿ ಮೊದಲು ಮಾತನಾಡಿದ್ದು ಬಿಹಾರದಲ್ಲಿ. ಅಲ್ಲಿ ಪಾಕ್ ವಿರುದ್ಧ ಪ್ರತೀಕಾರದ ಪ್ರತಿಜ್ಞೆ ಮೊಳಗಿಸಿದ್ರು. Friends, today from the soil of Bihar, I say to the whole world, India will identify, track and punish every terrorist and their backers. We will pursue them to the ends of the earth. India's spirit will never be broken by terrorism. Terrorism will not go unpunished. Every effort will be made to ensure that justice is done. The entire nation is firm in this resolve. Everyone who believes in humanity is with us. ಅದಾದ ಮೇಲೆ ಮೋದಿ ತಮ್ಮ ಎಂದಿನ ಮೋದಿ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದಲ್ಲಿಯೂ ಪಾಕಿಸ್ತಾನದ ವಿರುದ್ಧ ಮಾತನಾಡಿದ್ದಾರೆ. ದೇಶ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವಾಗ ಅದನ್ನ ಹಿಂದೆ ಎಳೆಯುವುದಕ್ಕೆ ಇಂತಹ ಘಟನೆಗಳು ಸಂಚುಗಳು ನಡೆಯುತ್ತಿರುತ್ತವೆ. ಇದಕ್ಕೆಲ್ಲ ಉತ್ತರ ನೀಡುತ್ತೇವೆ, ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಎಂದಿದ್ದಾರೆ. ಕಾಂಗ್ರೆಸ್ಸಿಗರು ಸಿದ್ದರಾಮಯ್ಯ ಮಾತು ಒಪ್ಪುತ್ತಿಲ್ಲ. ಹೌದು, ಬಹುತೇಕ ನಾಯಕರು ಪ್ರತಿಕ್ರಿಯೆ ನೀಡದೆ ದೂರವಾಗಿದ್ರೆ ಹಿರಿಯ ನಾಯಕರಾದ ಶಶಿ ತರೂರ್, ತರುಣ್ ಗೊಗೊಯ್ ಮೊದಲಾದ ನಾಯಕರು ಬೇರೆಯದೇ ಅಭಿಪ್ರಾಯ ಹೇಳಿದ್ದಾರೆ. I do agree that they were failures, but I do not agree right now that should be the main focus. Main focus should be the outrageous crimes committed against innocent Indian tourists, the damage that is sought to be wrought to the economy of Kashmir in order to increase discontent in Kashmir, the damage being done to communal relations even within India by their kind of inflammatory communal rhetoric when the general in charge of the Pakistan army says Hindus and Muslims can never live together. What is the message he wants to send? For the Indian government, the time for words is over and the time for action is now. And we want the strongest response to the Pakistani military and administration so that they will never perpetrate what has happened in Pahalgam. Today it is the right time to seize Pakistan occupied Kashmir and merge it with the rest of the Union of India. ಇದು ಕಾಂಗ್ರೆಸ್ ರಿಯಾಕ್ಷನ್ ಆದ್ರೆ ಬಿಜೆಪಿಯ ಇನ್ನಷ್ಟು ನಾಯಕರು ಸಿದ್ದರಾಮಯ್ಯ ನಡೆಯನ್ನ ಖಂಡ ತುಂಡವಾಗಿ ಟೀಕಿಸಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳು. ಸುಮ್ಮನೆ ಇವೆಲ್ಲ ದೇಶ ಇದ್ದರೆ ನಾವ್ಯಾರು ದೇಶಕ್ಕಿಂತ ದೊಡ್ಡವರಲ್ಲ. ಖರ್ಗೆ ಸಾಹೇಬ್ರಂತವರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರು ಇಷ್ಟೊಂದು ನನಗೆ ನಿರೀಕ್ಷೆ ಇರಲಿಲ್ಲ. ಇದು ಸಿದ್ದರಾಮಯ್ಯನವ್ರು ಮಾತಾಡಿದ್ದಾರೆ, ಇನ್ನೊಬ್ರು ಮಾತಾಡಿದ್ದಾರೆ ಗೊತ್ತಿಲ್ಲ ನನಗೆ. ಅನಾವಶ್ಯಕವಾಗಿ ದೇಶಕ್ಕೆ, ದೇಶದ ಮಂಡಿಗೆ, ಭಾರತ ಮಾತೆಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು, ನಾವು ಎಷ್ಟೇ ದೊಡ್ಡವರಾದರೂ ಭಾರತ ಮಾತೆ ಸಹಿಸೋದಿಲ್ಲ. ಮಿಸ್ಟರ್ ಸಿದ್ದರಾಮಯ್ಯ's spineless statement exposes how the Congress leadership soft pedals on Pakistan-sponsored terror attacks. Also, Mr. Siddaramaia's statement reveals how the Congress leadership continues to adopt a weak and toothless approach when it comes to Pakistan-sponsored terrorism. ಹೀಗೆ ಇದ್ದ ಬದ್ದವರೆಲ್ಲ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದೆಲ್ಲದರ ಪರಿಣಾಮ ಸಿದ್ದರಾಮಯ್ಯ ತಮ್ಮದೇ ಹೇಳಿಕೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಡಬೇಕಾದಂತ ಅಗತ್ಯ ಇಲ್ಲ. ಸಿದ್ದರಾಮಯ್ಯ ने कहा है कि पाकिस्तान के साथ जंग की कोई जरूरत नहीं है. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯನವರಿಂದ ಈ ರೀತಿ ಹೇಳಿಕೆಗಳು. ಭಾರತ ಮಾತೆ ಸಹಿಸೋದಿಲ್ಲ. ವಿಶ್ವವನ್ನು ಸಾಧನೆ ಮಾಡುವಂತ ಕೆಲಸ ಮಾಡ್ತಾರೆ. ಇದು ಅನಿವಾರ್ಯವಾದರೂ ಮಾಡಬೇಕು. ಅತ್ತ ಕಡೆ ಜನ, ಇತ್ತ ಕಡೆ ನಾಯಕರು,
ಎಲ್ಲ ಸೇರಿ ಕೊನೆಗೆ ಸಿದ್ದರಾಮಯ್ಯ ತಮ್ಮದೇ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ. ಯುದ್ಧವೇ ಅನಿವಾರ್ಯವಾದರೆ ಯುದ್ಧವನ್ನೇ ಮಾಡಲಿ ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಈ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಇವರಷ್ಟೇ ಅಲ್ಲ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಬಿಜೆಪಿ ಮಾಜಿ ಶಾಸಕ ರೇಣುಕಾಚಾರ್ಯ ಹೀಗೆ ಪ್ರತಿಯೊಬ್ಬ ನಾಯಕರು ಟೀಕಿಸಿದ್ದಾರೆ. ಜನರಲ್ಲಿ ಅನ್ಪಾಪ್ಯುಲಾರಿಟಿ ಬಂದಾಗ, ನೆಗೆಟಿವ್ ಥಿಂಕಿಂಗ್ ಬಂದಾಗ ಇವರು ಈ ರೀತಿ ವೀರಾವೇಶದ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಭಾರತ ವಿರೋಧಿಯಾದಂತಹ ದ್ವೇಷವನ್ನ ಸಾಧನೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅಲ್ಲಿಯ ಜನರಿಗೆ ಪ್ರಿಯ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಬಹುಶಃ ಕೆಲವು ದಿವಸಗಳಲ್ಲಿ ಅವರ ರಿಯಾಲಿಟಿ ಅನ್ನೋದು ಗೊತ್ತಾಗ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 6.5 ಕೋಟಿ ಜನರ ಒಬ್ಬ ಪ್ರತಿನಿಧಿ, ಅವರು ಹೇಳಿಕೆಯನ್ನು ನಾವೆಲ್ಲ ಖಂಡಿಸಬೇಕಾಗಿದೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ಎಲ್ಲ ನಿರ್ಧಾರಗಳಿಗೆ ಬದ್ಧ ಅಂತ ಹೇಳುವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವ ಅನಿವಾರ್ಯತೆ ಇಲ್ಲ, ಕೇಂದ್ರ ಸರ್ಕಾರ ಬಿಗಿ ಭದ್ರತಾ ಕ್ರಮ ರಕ್ಷಣಾ ವ್ಯವಸ್ಥೆ ಸದೃಢಗೊಳಿಸಬೇಕಂತ ಹೇಳಿದರೆ, ಶಾಂತಿ ನೆಮ್ಮದಿಯಿಂದ ಬದುಕುವ ವಾತಾವರಣ ಸೃಷ್ಟಿಯಾಗಬೇಕಂತ ಹೇಳಿದರೆ. ಇಷ್ಟೆಲ್ಲ ಆದ ಮೇಲೆ ಸಿದ್ದರಾಮಯ್ಯ ತಮ್ಮದೇ ಹೇಳಿಕೆಯಿಂದ ಹಿಂದೆ ಸರಿದಿದ್ದಾರೆ. ಯುದ್ಧ ಅನಿವಾರ್ಯವಾದರೆ ಯುದ್ಧ ಮಾಡಲಿ. ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾವು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆ ಥರ ಬಿಂಬಿತ ಆಗ್ತಿರುವಂಥದ್ದು ತಮ್ಮನ್ನು ಕೂಡ ತಮ್ಮ ಹೇಳಿಕೆ ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದೇ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದರೆ, ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ. ಆದರೆ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ನಂತರವೂ ಜನರ ಆಕ್ರೋಶ ತಣ್ಣಗಾಗಿಲ್ಲ. ರಾಜ್ಯದ ಎಲ್ಲೆಡೆ ಸಿದ್ದರಾಮಯ್ಯ ಅವರ ಮಾತನ್ನ ಸಾರ್ವಜನಿಕರು ಖಂಡಿಸಿದ್ದಾರೆ. ಆದರೆ ಕೆಲವರು ಸಿದ್ದರಾಮಯ್ಯ ಅವರ ಮಾತಿನಲ್ಲಿ ತಪ್ಪೇನಿದೆ, ಯುದ್ಧ ಆದರೆ ಅನುಭವಿಸುವುದು ಜನರೇ ತಾನೇ ಅಂತ ಮರು ಪ್ರಶ್ನೆ ಮಾಡಿದ್ದಾರೆ. ನೋಡ್ತಾ ಇದ್ದೀನಿ, ಏಪ್ರಿಲ್ 22ಗೆ ಏನು ಘಟನೆ ಆಗಿತ್ತು ಅದು ತುಂಬ ಬೇಜಾರಾಗ್ತಾಯಿದೆ. ಪ್ರತಿಯೊಬ್ಬರಿಗೆ ದೇಶದಲ್ಲಿ ಪ್ರತಿಯೊಬ್ಬರಿಗೆ ಯಾವುದೋ ರಿಲಿಜನ್ ಇರಲಿ ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ನೋಡೋಕ್ಕೆ ತುಂಬ ಕೋಪ ಬರ್ತಾಯಿದೆ. ಇದು ಟೆರರಿಸ್ಟ್ ಅಟ್ಯಾಕು ತುಂಬ ಸ್ಟ್ರಾಂಗ್ ಆಗಿ ರಿಪ್ಲೈ ಕೊಡಬೇಕು. ನಮಗೆ ಬೇರೆ ಯಾರಿಂದಲೂ ಇದಿಲ್ಲ, ಏನು ಹೆದರಿಕೆ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಇದ್ದಂಥ ದೇಶದ್ರೋಹಿಗಳಿಂದ ನಮಗೆ ಹೆದರಿಕೆ ಇದೆ. ದೇಶಗಳು ಅವರು ಕೂಡ ನಮ್ಮ ಜೊತೆಗೇ ಇರ್ತಾರೆ. ನಮಗೆ ಅವರೇನು ಮೋಸ ಮಾಡ್ತಾ ಇದ್ದಾರೆ. ಅವ್ರು ಹಿಂದೂನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಂದ ನಮಗೆ ಭಯ ಇದೆ. ಈಗ ನಾವೇನು ಮಾಡಬೇಕಂದ್ರೆ ಅಲ್ಲಿ ನಮ್ಮ ಜನರನ್ನ ಅವ್ರು ಏನು 26-27 ಜನರನ್ನ ಹೊಡೆದಿದ್ದಾರೆ. ಅದರಲ್ಲಿ ನಮ್ಮ ಜನರ ಒಂದು ಏನು ಸಹಕಾರ ಇದ್ದದಕ್ಕೆ ಆ ಥರ ಆಗಿದೆ ಅಂತ ದೇಶದ್ರೋಹಿಗಳು ನಾವು ಕಂಡು ಹಿಡಬೇಕು, ಅವ್ರನ್ನ ಮೊದಲು ಮುಗಿಸ್ಬೇಕು. ಯುದ್ಧ ಆಗೋದು ಅಷ್ಟು ಸುಲಭ ಅಲ್ಲ. ಇಟ್ ಇಸ್ ನಾಟ್ ಈಸಿ. ತುಂಬ ಇಂಟರ್ನ್ಯಾಷನಲ್ ಪ್ರೆಷರ್ಸ್ ಇದೆ. ಯುದ್ಧ ಅಷ್ಟು ಸುಲಭವಾಗಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. 3rd ವರ್ಲ್ಡ್ ವಾರ್ ಅಷ್ಟು ಈಸಿ ಅಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಯುದ್ಧ ಏನಕ್ಕಾಗಬೇಕು ಅಂದರೆ ಅದರಿಂದ ಚೈನೀಸ್ಗೆ ತುಂಬ ಇದು ಯೂಸ್ ಆಗುತ್ತೆ. ಅವ್ರೆ ಬೇರೆ ಎಲ್ಲರೂ ಸಾಯ್ತಾರೆ. ಯಾವತ್ತಿದ್ರೂ ನಾವು ಶಾಂತಿ ಪ್ರಿಯರೇ. ಈ ಟೆರರಿಸ್ಟ್ ಏನು ಗೊತ್ತಾ, ಒಂದು ನಿಂಫ್ ಇದ್ದಂಗೆ. ಗೂಗಲಲ್ಲಿ ನೋಡಿ ನಿಂಫ್ ಅರ್ಥ ತಿಳ್ಕೊಳ್ಳಿ. ಯಾಕಂದರೆ ಮಾಧ್ಯಮದಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ ನಾನು, ಅದೊಂಥರ ಅಪ್ಸೆಟ್ ವರ್ಡ್. ಅದು ಹೇಗೆ ಅಂದರೆ ನೀವು ಎಷ್ಟೇ ಮಾಡಿ ಎಷ್ಟೇ ಕೊಡಿ ಅವರು ನೆವರ್ ಸ್ಯಾಟಿಸ್ಫೈಡ್ ಅಂಥ ಒಂದು ಗ್ರೂಪ್ ಅದು. ಅವರ ಇಂಟೆನ್ಷನ್ ಏನಂದರೆ ನಮ್ಮನ್ನು ಕಾಲ್ ಕೆರೆದು ಬಾ ಜಗಳಕ್ಕೆ ಬಾ ಅಂತ ಇಂಟರ್ನ್ಯಾಷನಲ್ ಇದು ಮಾಡಬೇಕು, ಮತ್ತು ನಮ್ಮನ್ನು ದಂಗೆ ಎಳೆದಂಗೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಬಿಕಾಸ್ ಪ್ರೊವೋಕ್ ಮಾಡೋದು. ಯಾಕಂದರೆ ನಾವು ಬೆಳೀತಾ ಇದ್ದೀವಿ, ತುಂಬ ಎತ್ತರದೊಳಗೆ ಬೆಳೀತಾ ಇದ್ದೀವಿ. ಇದನ್ನು ಕಡಿಮೆ ಮಾಡಬೇಕು ಅನ್ನೋದು ಇಂಟೆನ್ಷನ್ ಇದೆ. ಅದಕ್ಕೆ ಯುದ್ಧ ದೊಡ್ಡದಲ್ಲ. ಯುದ್ಧ ಮಾಡೋಕ್ಕೇನು ಇದಿಲ್ಲ. ಯುದ್ಧ ಮಾಡಿದ್ರೆ ನಮ್ಮ ಹೇಳಿಕೆಗೆ ನಮಗೆ ಒಂದು ವೇಸ್ಟ್ ಆಗುತ್ತೆ. ಆವತ್ತು ಕಾರ್ಗಿಲ್ ವಿಜಯ್ ಅಂತ ನಡೆದಿತ್ತು. ಆ ಯುದ್ಧದಲ್ಲಿ ಭಾಗವಹಿಸಿದೆ. ಆ ಪ್ರತಿ ಕ್ಷಣನೂ ನಾನು ಅನುಭವಿಸಿದ್ದೀನಿ. ಇವತ್ತೂ ಆವತ್ತಿನ ಕುತಂತ್ರ, ಪಾಕಿಸ್ತಾನದ ಕುತಂತ್ರದಿಂದ ಬಂದು ನಮ್ಮ ದೇಶಕ್ಕೆ ಹಿನ್ನಡೆಯಾಗಿತ್ತು. ಆದರೆ ನಮ್ಮ ಕಾರ್ಗಿಲ್ ವಿಜಯ್ ಮಾಡಿ ನಮ್ಮ ಪಾಕಿಸ್ತಾನದ ಶತ್ರುಗಳನ್ನ ಯಾವ ರೀತಿ ಸದೆ ಬಡ್ದಿದ್ದೀವೋ, ಇವತ್ತು ಆಕ್ರಮಣ ಅಂತ ಇವತ್ತು ಏನು ನಾವು ಯುದ್ಧಘೋಷಣ ನಡೀತಾ ಇದೆಯೋ, ಆ ಆಕ್ರಮಣ ಮಾಡಿ ಅದೇ ಯುದ್ಧಘೋಷದ ಜೊತೆ ನಾವು ಗೆದ್ದು ಬರ್ತೀವಿ.
ಜೊತೆಗೆ ಈ ಪಾಕಿಸ್ತಾನದ ಶತ್ರುಗಳು ಏನಿದಾರಲ್ಲ, ಈ ಕುತಂತ್ರಗಳ ಕೆಲಸಗಳು ಏನು ಮಾಡ್ತಾ ಇದ್ದಾರಲ್ಲ, ಅದನ್ನು ನಿರ್ನಾಮ ಮಾಡಬೇಕು ಅನ್ನೋದು ನನ್ನ ವಿಷಯ. ಖಂಡಿತ ಇದು ಇವತ್ತಿಂದ ಅಲ್ವಲ್ಲ, ಮೊದಲಿನ ಬರ್ತಾನೆ ಇದೆ. ಬಟ್ ಏನು ಮಾಡ್ತಾನೆ ಇಲ್ಲ. ಮೋದಿಜಿ ಹೇಳ್ತಾ ಇದ್ದಾರೆ ಹೊರತು ಬಟ್ ಏನು ಅಂದರೆ ಆ ಥರ ಏನು ಇದು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಇವಾಗ ನೀರು ನಿಲ್ಲಿಸ್ತಾರೆ, ಬಟ್ ಏನೇ ನಿಲ್ಲಿಸಿದ್ರು ಬಟ್ ಆಗ ಟೆರರಿಸ್ಟ್ ಅಟ್ಯಾಕ್ ಆಗ್ತಾನೆ ಇದೆಯಲ್ಲ. ಅಲ್ಲಿ ಸಾಯಿಸಿರೋದೇ ಹಿಂದೂಗಳನ್ನ ಆ್ಯಕ್ಚುಲಿ ನೋಡ್ಕೊಂಡು ಅವರೇ ಬಂದು ಹೇಳಿದ್ದಾರೆ ಕೂಡ. ಬಟ್ ನನ್ನ ಪ್ರಕಾರ ಆಗಬೇಕು, ಒಂದು ಸ್ವಲ್ಪ ಮುಟ್ಟಿಸ್ಬೇಕು ರುಚಿನ ಅವ್ರಿಗೂ ಅಂತ ನನಗನ್ಸುತ್ತೆ. ಇವಾಗ ನಮ್ಮ ವಿರೋಧ ಯಾವಾಗಲೂ ಆತಂಕವಾದಿಗಳು ಅಂತ ಏನಲ್ಲಿ ಬಂದು ಗುಂಡಿಗೆ ಸಾಯಿಸಿರಲ್ವಾ, ಆ ಜನಾಂಗದವರು ಆತಂಕವಾದಿಗಳು ಅಂತ ಹೇಳ್ತಾರೆ. ಸೊ ಅವರ ವಿರುದ್ಧ ಇರಬೇಕು ಹೊರತು ನಮ್ಮ ಫೈಟ್ ಯಾವಾಗಲೂ ಒಬ್ಬ ಯಾವುದೋ ಧರ್ಮದ ಮೇಲೆ ಇರಬಾರ್ದು. ಅದು ಸತ್ಯ, ಅದು ಮಾಡಬೇಕು. ಈಗ ಪಾಕಿಸ್ತಾನ ಅಂತಂದೇಳಿ ಅದೊಂದು ದೇಶ ಇರುತ್ತೆ, ಅಲ್ಲೂ ಎಷ್ಟೋ ಜನ ಅಮಾಯಕರು ಇರ್ತಾರೆ. ಅಲ್ಲಿರೋ ಎಲ್ಲರೂ ಉಗ್ರವಾದಿಗಳು ಅಂತ ಹೇಳೋಕ್ಕಾಗಲ್ಲ. ಬಟ್ ಎಲ್ಲರೂ ಸರಿ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಅವರು ಒಂದು ಧರ್ಮಕ್ಕೋಸ್ಕರ ಅಲ್ಲಿನ ಜನಗಳನ್ನ ಯಾವ ರೀತಿ ಅವರು ಕೊಲ್ಲಿದ್ದಾರೆ ಅಂದರೆ ಉಗ್ರಗಾಮಿಗಳು, ನೀನು ಹಿಂದೂನಾ ಅಂದ್ಬಿಟ್ಟು ಹೇಳಿ ಕೊಲೆ ಮಾಡಿರ್ತಕ್ಕಂಥದ್ದು. ಆ ಕೊಲ್ಲಿರ್ತಕ್ಕಂಥವ್ರು ಯಾರು ಒಬ್ಬ ಇಸ್ಲಾಮಿಕ್. ನಾವು ಖಂಡಿತವಾಗಿ ಖಂಡಿಸ್ತೀವಿ. ಇದನ್ನು ಒಂದು ರೂಟ್ ಸಮೇತ ಕಿತ್ತು ಹಾಕಬೇಕು. ನೀವು ಎವ್ರಿ ಡೇ ಅಳೋದಲ್ಲ. ಇದು ನಂಗೆ ಅರ್ಥ ಆಗ್ತಿಲ್ಲ. ನೀವು ಹೇಳ್ತಿರೋ ಒಂದು ಕಡೆ ಮೋದಿಯವರು ಒಳ್ಳೆ ಇದು ತೊಗೊಂಡಿದ್ದಾರೆ, ಏನು ಒಳ್ಳೆ ತೊಗೊಂಡು ಎಷ್ಟು ವರ್ಷದಿಂದ ಇದೇ ಆಗಿದೆ. ಎವ್ರಿ ಡೇ ನಾವು ಆ ಆತಂಕದಲ್ಲಿ ಬದುಕಬೇಕು. ಅವ್ರ ಆತಂಕವಾದಿಗಳ ಉಗ್ರಗಾಮಿಗಳು ಎಂಡ್ ಆಫ್ ದ ಡೇ ಸಾಯ್ತಾರೋರು ನಾವು ಯಾಕೆ ಸಾಯಬೇಕು? ಒಂದೇ ಒಂದು ಸೆಕೆಂಡ್ ಮೇಡಮ್. ಹೌದೇ, ಇವಾಗ CM ಹೇಳ್ತಾನಲ್ಲ ಸಿದ್ದರಾಮಯ್ಯ ಅವರು, ಅವ್ರ ಮಗಳಿಗೆ ಈ ಥರ ಆಗಿದ್ರೆ, ಅವ್ರ ಅಳಿಗೆ ಸತ್ತೋಗ್ಬಿಟ್ಟಿದ್ರೆ ಅವಾಗ ಏನು ಮಾಡ್ತಿದ್ರು? ಇವಾಗ ಅವ್ರ ಮಗ ಒಬ್ಬವನಲ್ವಾ, ಅವ್ರ ಮಗನೇ ಅಲ್ಲಿ ಹೋಗಿದ್ರೆ ಶೂಟ್ ಮಾಡಿದ್ರೆ ಏನು ಮಾಡ್ತಿದ್ರು? ಯುದ್ಧ ಮಾಡಲೇಬೇಕು ಮೋದಿಯವರೇ, ನನ್ನ ಮಗನಿಗೆ ಶೂಟ್ ಮಾಡಿಬಿಟ್ಟಿದ್ದಾರೆ, ನನ್ನ ಮಗನಿಗೆ ಎಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಮಾತ್ರ ಮಕ್ಕಳಲ್ವಾ, ಬೇರೆಯವ್ರಿಗೆ ಮಾತ್ರ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಏನಿಲ್ವಾ? ಇಲ್ಲಿ ಇರೋ ಬಚ್ಚಲು ಬಾಯಿ ನಮ್ಮ ಅಷ್ಟು ಮುಚ್ಚಿರ್ಬೇಕಂತ ಹೇಳಿದರೆ, ಅಂದರೆ ಇಲ್ಲಿ ಕರ್ನಾಟಕದಲ್ಲಿರೋ ಮಂತ್ರಿಗಳು ಮೊದಲು ಕರೆಕ್ಟಾಗಿ ಮಾತಾಡೋದನ್ನು ಕಲಿಬೇಕು. ನಮ್ಮ ಜನದ ಬಗ್ಗೆ, ನಮ್ಮ ಜನ ಹತ್ಯೆಗೊಳಗಾಗಿದ್ದಾರೆ ಅಂದಮೇಲೆ ಅವ್ರು ಏನಾಗಲಿ ನಮ್ಮ ದೇಶದ ಜನ. ಸೊ ಅವ್ರಿಗೆ ನಾವು ತಕ್ಕಂಥ ಒಂದು ಪಾಠ ಕಲಿಸ್ಬೇಕು ಪಾಕಿಸ್ತಾನದವ್ರಿಗೆ. ಅದನ್ನು ಬಿಟ್ಟು ನಮ್ಮ ನಾಯಕ ಸರಿಯಿಲ್ಲ, BJP ಕಾಂಗ್ರೆಸ್ ಅಂತ ತಂದುಬಿಟ್ರೆ ಇದು ವರ್ಕೌಟ್ ಆಗಲ್ಲ. ಯುದ್ಧ ಮಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ ಅಂತ ನಮ್ಮ ಅನಿಸಿಕೆ ಥರ. ಏಕೆಂತಂದರೆ ಅಲ್ಲಿ ಲಕ್ಷಣ ಆದರೆ ಏನೋ ಇಲ್ಲಿಂದಲೂ ಅಲ್ಲಿಗೆ ಹೋಗ್ಲೇಬೇಕಾಗ ಅಲ್ವಾ? ಯುದ್ಧ ಬೇಕು ಅನ್ನೋದಕ್ಕಿಂತ ಅವ್ರಿಗೆ ಪಾಠ ಕಲಿಸ್ಬೇಕು. ಪ್ರತಿ ಸಾರಿ ಸುಮಾರು ವರ್ಷಗಳಿಂದ ಇದೇ ರೀತಿ ಕುಕೃತ್ಯವನ್ನು ಒಂದು ಸರಿ ಸೇನಾ ಮೇಲೆ ದಾಳಿ ಮಾಡ್ತಾರೆ, ಇಲ್ಲ ನಾಗರಿಕರ ಮೇಲೆ ದಾಳಿ ಮಾಡ್ತಾರೆ, ಇನ್ನೊಂದು ಸರಿ ಬೇರೆ ವಿಚಾರ ತಗೊಂಡು ದಾಳಿ ಮಾಡ್ತಾರೆ. ಆಮೇಲೆ LOKಯಲ್ಲಿ ಪ್ರತಿ ಸಾರಿ ಅಪ್ರೋಚಿತ ಗುಂಡಿನ ದಾಳಿ ನಡೆಸ್ತಾರೆ. ಇಲ್ಲ ಸರ್, ಯಾಕೆಂದರೆ ಇದು ಪ್ರತೀಕಾರ ತೀರಿಸ್ಕೊಳ್ಳೇಬೇಕು. ಇದೇ ಥರ ಬಿಟ್ಕೊಂಡು ಹೋದರೆ ಮುಂದೆ ಇನ್ನೊಂದು ಘಟನೆಗಳು ನಡೆಯೋಕ್ಕೆ ಅವರು ಇದು ಮಾಡ್ತಾರೆ. ಶಾಂತಿ ಬಯಸೋದು ಅವೆಲ್ಲ ಅವ್ರಿಗೆ ತಿಳಿಯಲ್ಲ. ಮಾಡಲಿ, ಶಾಂತಿಯುತ ಮಾಡಲಿ, ಎಲ್ಲದೂ ಮಾಡಲಿ, ಆದರೆ ಅವ್ರನ್ನ ನಾವು ಬಡಿದೇಬೇಕು. ಯಾಕೆಂದರೆ ನಾವು ಈಗ 18 ಜನ ಕಳ್ಕೊಂಡಿದ್ದೀವಲ್ಲ, ಅವ್ರಿಗೆ ಉದಾಹರಣೆ ಯಾರು ಕೊಡೋದು? ಒಟ್ಟಿನಲ್ಲಿ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಇದೆಲ್ಲ ಬೇಕಿತ್ತ ಸಿದ್ದರಾಮಣ್ಣ? ಇಷ್ಟೆಲ್ಲ ನೋಡಿದ ಮೇಲೆ ಅನಿಸೋದು ಇಷ್ಟೇ. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.